ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಸ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಹೊರಗಡೆ. ಮ್ಯಾಂಗೋಸ್ನ ಯೂಸ್ ಮಾಡಿಕೊಂಡು ರೆಸಿಪೀಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮ್ಯಾಂಗೋ ಕೇಕ್ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ಒಂದು ಮೆಷರ್ಮೆಂಟಿಗೆ ಒಂದು ಕಪ್ ಏನಿದೆಯೋ ಅದನ್ನು ತೊಗೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೋ ಹಾಗೆ. ಆ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸೂಜಿ ರವೆ ಬರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಾವಿನ ಹಣ್ಣು ನಿಮಗೆ ನೋಡ್ಕೊಳ್ಳಿ, ಮಾವಿನ ಹಣ್ಣು ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಮಾವಿನಕಾಯ್ದು ಪಲ್ಪ್ ಅಥವಾ ಮಾವಿನಕಾಯ್ದು ರಸ ಇರುತ್ತಲ್ಲ ಅದು ಬೇಕಾಗುತ್ತೆ. ಅದಕ್ಕೆ ಬೇಕಾಗಷ್ಟು ಮಾವಿನ ಹಣ್ಣನ್ನು ನೀವು ಈ ರೀತಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಮೇಲ್ಗಡೆ ಕ್ಯೂಬ್ಸ್ ಟೈಪ್ ಕಟ್ ಮಾಡಿದ್ರೆ ಅದು ಬೇಗ ಮಾವಿನ ಹಣ್ಣಿಂದ ಸಪ್ರೇಟ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಆ ಥರ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ ಕ್ಯೂಬ್ಸ್ ಆಗಿ. ಸೊ ಇದನ್ನೆಲ್ಲ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಬರ್ತೀನಿ ಈಗ ಹೋಗಿ. ಸೊ ಗ್ರೈಂಡ್ ಮಾಡ್ಕೊಂಡಿರೋ ಮ್ಯಾಂಗೋ ಪ್ಯೂರಿನ ನಾನು ಅದೇ ಮೆಷರಿಂಗ್ ಕಪ್ಪಿಗೆ ಹಾಕ್ಕೊಂಡು 1 ಲೋಟದಷ್ಟು ಮೆಷರ್ಮೆಂಟಷ್ಟು ತೊಗೋತಾ ಇದ್ದೀನಿ. ಸೊ ಇದನ್ನು ನಾನು ಈಗ ಅದೇನು ಸೂಜಿ ರವೆ ಮಿಕ್ಸ್ಚರ್ ಇತ್ತಲ್ಲ ಪೌಡರ್ ಮಾಡ್ಕೊಂಡಿರೋದು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅದು 1 ಕಪ್, ಇದು 1 ಕಪ್ ಹಾಕ್ಕೋತಾ ಇದ್ದೀನಿ. ಸ್ಟೆಪ್ ವೈಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ ಎಲ್ಲೂ. ಮ್ಯಾಂಗೋ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಶುಗರ್ ಅರ್ಧ ಕಪ್ಪಷ್ಟು ತೊಗೊಂಡು ಶುಗರ್ನ ಈ ರೀತಿ ಫೈನ್ ಪೌಡರಾಗಿ ಮಾಡ್ಕೊಂಬಂದಿದ್ದೀನಿ. 1-2 ಏಲಕ್ಕಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಅಂತ ಮತ್ತೆ 1-2 ಏಲಕ್ಕಿ ಹಾಕ್ಕೊಂಡು ಇದನ್ನು ಫೈನ್ ಪೌಡರಾಗಿ ಮಾಡ್ಕೊಂಬಂದೆ. ಮತ್ತು ಇದಕ್ಕೇ ಅದೇ ಮೆಜರಿಂಗ್ ಕಪ್ ಇರುತ್ತಲ್ಲ ಅದರಲ್ಲೇ 1/2 ಲೋಟದಷ್ಟು ನಾನು ಇಲ್ಲಿ ಸಕ್ಕರೆ ಪುಡಿನ ತೊಗೋತಾ ಇದ್ದೀನಿ. 1/2 ಯಾಕೆ ಅಂದರೆ ಮ್ಯಾಂಗೋ ಸ್ವೀಟ್ ಇತ್ತು, 2 ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅಂತ 1/2 ಕಪ್ ತೊಗೋತಾ ಇದ್ದೀನಿ ಅಷ್ಟೇ. ನಿಮಗೆ ಜಾಸ್ತಿ ಬೇಕು ಸಕ್ಕರೆ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ತೊಗೋಬೋದು. ಸೇಮ್ ಮೆಜರಿಂಗ್ ಕಪ್ಪಲ್ಲಿ 1 ಲೋಟದಷ್ಟು ಹಾಲು ತೊಗೋತಾ ಇದ್ದೀನಿ. ರಾ ಮಿಲ್ಕೆ, ಬಿಸಿ ಮಾಡ್ಕೊಳೋ ನೀಡಿಲ್ಲ. ಸೊ ರಾ ಮಿಲ್ಕ್ನೇ 1 ಕಪ್ ಆಗೋಷ್ಟು ತೊಗೊಂಡು ಸೇಮ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಐಟಮ್ಸ್ನು ನೀವು ಬೌಲ್ಗೆ ಹಾಕ್ಕೊಂಡ್ಮೇಲೆ ಇದನ್ನೆಲ್ಲ ನಾನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಲಮ್ಸ್ ಇಲ್ಲದೆ ನಿಧಾನಕ್ಕೆ, ಅದು ಸ್ವಲ್ಪ ಜೋರಾಗಿ ತಿರುಗಿಸ್ಬಿಟ್ರೆ ಎಲ್ಲ ಆಚೆ ಬಿದ್ದುಬಿಡುತ್ತೆ. ಸೊ ಸಮಾಧಾನವಾಗಿ ನಿಧಾನವಾಗಿ ಲಮ್ಸ್ ಇಲ್ಲದೆ ಕ್ಲೀನಾಗೆ ಬ್ಲೆಂಡ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಪ್ರೋಸೆಸ್ಸು. 1 2 to 3 ಮಿನಿಟ್ಸ್ ಸಮಾಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೋತಾ ಇದ್ದೀನಿ. ಬೇಕಿಂಗ್ ಪೌಡರ್ ಬದಲು ನೀವು ಈನೋ ಕೂಡ ಯೂಸ್ ಮಾಡ್ಬೋದು. ಸೊ ಬೇಕಿಂಗ್ ಪೌಡರ್ನು ಲಮ್ಸ್ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಸೇಮ್ ಅದೇ ಕಪ್ ಯೂಸ್ ಮಾಡಿದ್ನಲ್ಲ ಅದೇ ಕಪ್ಪಲ್ಲೇ 1/2 ಕಪ್ಪಷ್ಟು ರೀಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ರೀಫೈನ್ಡ್ ಆಯಿಲ್ನೂ ಹಾಕ್ಕೊಂಡು ಸೇಮ್ ಮಿಕ್ಸ್ಚರ್ಗೆ ಮತ್ತೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇದು ಟೆಕ್ಸ್ಚರು ಸ್ವಲ್ಪ ಶೈನಿ ಬರ್ತಾ ಇದೆ ನಾವು ಎಣ್ಣೆ ಹಾಕಿರೋದ್ರಿಂದ. ನೋಡಿ, ಈ ರೀತಿ ಚೆನ್ನಾಗೆ ಲಂಪ್ಸ್ ಇಲ್ಲದೆ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಡಿ. ಆಮೇಲೆ ಈ ಕಡೆ ನೀವು ಪ್ರೀ ಹೀಟ್ಗೆ ನನ್ನ ಹತ್ರ ಯೂಸ್ ಮಾಡಲಿಲ್ದಿರೋದೊಂದು ಹಂಚಿತ್ತು. ಸೊ ಅದನ್ನು ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೀನಿ. ಸಾಸ್ ಪ್ಯಾನ್ ಇರುತ್ತೆ ನನ್ನ ಹತ್ರ. ಸೊ ಅದೇ ಸಾಸ್ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಗ್ರೀಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು. ನೋಡಿ, ಈ ರೀತಿ ಚೆನ್ನಾಗಿ ಕೈಯಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸಿಲಿಕಾನ್ ಬ್ರಷ್ ಇತ್ತು ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಹಿಟ್ಟು ಹಾಕ್ಕೊಂಡು ಅದಕ್ಕೆ ಮತ್ತೆ ಒಂದು ಕೋಟಿಂಗ್ ಕೊಡ್ತಾ ಇದ್ದೀನಿ. ಬಿಕಾಸ್ ಕೇಕು ಅಂಟಬಾರ್ದು ಅಂತ. ನಾನು ಆಲ್ರೆಡಿ ನಾನ್ ಸ್ಟಿಕ್ ತೊಗೊಂಡಿರೋದ್ರಿಂದ ಅಂಟಲ್ಲ, ಬಟ್ ಈಸಿಯಾಗಿ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅದಕ್ಕೋಸ್ಕರ. ಸೊ ಅದಕ್ಕೆ ನಾನೀಗ ಮಿಕ್ಸ್ ಮಾಡ್ಕೊಂಡಿರೋ ಎಲ್ಲ ಮಿಕ್ಸ್ಚರ್ ಇದೆ ಅಲ್ಲ ಕೇಕ್ದು, ಆ ಮಿಕ್ಸ್ಚರ್ನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಸಾಸ್ ಪ್ಯಾನ್ಗೆ. ಸೊ ನೀಟಾಗೆ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗಿದೆ ಲಂಪ್ಸ್ ಇಲ್ಲದೆ. ಅದನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಒಳಗಡೆ ಏನಾದರೂ ಏರ್ ಬಬಲ್ಸ್ ಒಳಗಡೆ ಉಳ್ಕೊಂಡಿದೆಯಾ ಏನೋ ಅಂತ ಅಂದ್ಬಿಟ್ಟು ಒಂದು ಸರಿ ಟ್ಯಾಪ್ ಮಾಡ್ತಾಯಿದ್ದೀನಿ. 2-3 ಸರಿ ಟ್ಯಾಪ್ ಮಾಡಿ ಆಮೇಲೆ ಒಂದು 20 to 25 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು.
ಫುಲ್ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಳ್ಳಿ. ಅದ್ರ ಪಾಡಿಗೆ ಅದು ಬೇಕಾಗ್ತಾ ಇರಲಿ. ಈ ಕಡೆ ನಾನು ಮ್ಯಾಂಗೋ ಪ್ಯೂರಿ ಮಾಡ್ಕೋತೀನಿ, ಯಾಕಂದರೆ ಅದು ಕೇಕಿಗೆ ಕೋಟಿಂಗ್ ಮಾಡೋಕ್ಕೋಸ್ಕರ. ವಿಡಿಯೋ ನೋಡ್ತಾ ನೋಡ್ತಾ ನೀವು ಮರ್ತೋಗ್ಬಿಟ್ಟಿರ್ತೀರ ಲೈಕ್ ಮಾಡೋದು. ಪ್ಲೀಸ್ ಲೈಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ. ಆಮೇಲೆ ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿ. ಆ್ಯಂಡ್ ಈ ರೀತಿ ನಾನು ಜಾರ್ಗೆ ಮ್ಯಾಂಗೋ ಮತ್ತು ಸ್ವಲ್ಪ ಉಳ್ದಿದ್ದ ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈಗ ಹಾಲು ಕಾಯಿಸ್ಕೊಂಡಿದ್ದೀನಿ. ಹಾಲನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ರೆಡಿ ಆಗಿದೆ. ಈ ಪ್ಯೂರಿ ರೆಡಿ ಆಯಿತು. ಈ ಕಡೆ 25 ಮಿನಿಟ್ಸ್ ಆದಮೇಲೆ ನಾನು ತೆಗೆದು ನೋಡಿದೆ. ಫೋರ್ಕ್ ಚುಚ್ಚಿ ನೋಡಿದ್ಮೇಲೆ ಅದು ಕೈಗೆ ಅಂಟಬಾರ್ದು. ತುಂಬ ಕ್ಲೀನಾಗಿ ಬೇಕಾಗಿತ್ತು. ಸೊ ನಾನು ಅದನ್ನು ಚಾಕು ಯೂಸ್ ಮಾಡಿಬಿಟ್ಟು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಪ್ಯಾನಿಂದ. ಈಗ ಅದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕೇಕ್ನ ಸಪ್ರೇಟ್ ಮಾಡಿದ್ಮೇಲೆ ಇದಕ್ಕೆ ನಾನು ಮ್ಯಾಂಗೋ ಪ್ಯೂರಿನ ಕೋಟ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಪೂನ್ ಯೂಸ್ ಮಾಡ್ಕೊಂಡು ಕೋಟ್ ಮಾಡ್ಕೋತಾ ಇದ್ದೀನಿ. ನೈಫ್ ಇದ್ದರೆ ನೈಫ್ ಯೂಸ್ ಮಾಡ್ಕೊಳ್ಳಿ. ಟಾಪಿಂಗ್ ನಿಮ್ಗೆ ಇಷ್ಟ ಬಂದರೆ ಟಾಪಿಂಗ್ ಮಾಡ್ಕೋಬೋದು. ಚಾಕೋ ಚಿಪ್ಸ್ ಹಾಕ್ಬೋದು, ಇಲ್ಲ ಮ್ಯಾಂಗೋ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಕೂಡ ನೀವು ಡೆಕೋರೇಟ್ ಮಾಡ್ಬೋದು. ನನ್ನ ಹತ್ರ ಏನಿದೆಯೋ ಅದನ್ನು ನಾನು ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.